ಇವತ್ತಿನ ಇನ್ಸಿಡೆಂಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಕೆಲವೊಂದು ರಾಂಗ್ ಇನ್ಫಾರ್ಮೇಷನ್ನು ಇದೆ ಕೇರಳ ಮೀಡಿಯಾದಲ್ಲೇ. ವಿಷ್ಣು ಆನೆ ಸತ್ತೋಯ್ತು, ಶಿವಮ್ ಆನೆಗೆ ಸಖತ್ ಏಟಾಗಿದೆ ಅಂತ. ಅದೇನಂತಾರೆ, ಈಗ ಸ್ಟಾರ್ಟಿಂಗ್ ಮದ ಸ್ಟಾರ್ಟ್ ಆಯ್ತಿರೋದ್ರಿಂದ ಅದು ಕಾವಾಡಿ ಮೇಲೆ ಅಟ್ಯಾಕ್ ಮಾಡಿದೆ. ಆಮೇಲೆ ಅದು ಕೋಪ ತಡಿಲಾರ್ದೆ ಅಲ್ಲಿ ಎದುರುಗಡೆ ಇದ್ದಂಥ ಶಿವಮ್ ಆನೆಗೂ ಅಟ್ಯಾಕ್ ಮಾಡಿದೆ. ನಾವು ಸಹ ಕೊಟ್ಟಿಯೂರ್ಗೆ ಹೋದಾಗ ವಿಷ್ಣು ಮತ್ತು ಶಿವಮ್ ಎರಡು ಆನೆನೂ ನೋಡಿದ್ವಿ. ಅವ್ರ ಮಾವುತರು ಕಾವಡಿಗೆಲ್ಲ ಭೇಟಿ ಮಾಡಿ ಮಾತಾಡ್ಸಿದ್ವಿ. ತುಂಬ ಒಳ್ಳೆ ಆನೆ. ಇವತ್ತಿನ ಇನ್ಸಿಡೆಂಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಕೆಲವೊಂದು ರಾಂಗ್ ಇನ್ಫಾರ್ಮೇಷನ್ನು ಇದೆ ಕೇರಳ ಮೀಡಿಯಾದಲ್ಲೇ. ವಿಷ್ಣು ಆನೆ ಸತ್ತೋಯ್ತು, ಶಿವಮ್ ಆನೆಗೆ ಸಖತ್ ಏಟಾಗಿದೆ ಅಂತ. ಅದು ಏನಾಗಿಲ್ಲ, ಆ ಥರ ಎಲ್ಲ. ಎರಡೂ ಚೆನ್ನಾಗಿದೆ ಆನೆಗಳುವೆ. ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿದೆ. ಏನಂದರೆ ಒಂದು ರೂಫು ಮತ್ತು ಒಂದೆರಡು ಗಾಡಿಗೆ ಡ್ಯಾಮೇಜ್ ಆಗಿದೆ. ವಿಷ್ಣು ಆನೆಗೆ ಕೇವಲ 26 ವರ್ಷ. ಅದೇನಂತಾರೆ, ಈಗ ಸ್ಟಾರ್ಟಿಂಗ್ ಮದ ಸ್ಟಾರ್ಟ್ ಆಯ್ತಿರೋದ್ರಿಂದ ಅದು ಕಾವಾಡಿ ಮೇಲೆ ಅಟ್ಯಾಕ್ ಮಾಡಿದೆ. ಆಮೇಲೆ ಅದು ಕೋಪ ತಡಿಲಾರ್ದೆ ಅಲ್ಲಿ ಎದುರುಗಡೆ ಇದ್ದಂಥ ಶಿವಮ್ ಆನೆಗೂ ಅಟ್ಯಾಕ್ ಮಾಡಿದೆ. ಸದ್ಯ ಉತ್ಸವದಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಈಗ ಮುಂದಕ್ಕೂ ಇದೇ ಆನೆಗಳು ಕಂಟಿನ್ಯೂ ಆಯ್ತವೆ ಉತ್ಸವಕ್ಕೆ. ಇದು ಏನಕ್ಕೆ ಅಂದರೆ, ಇದು ಸ್ಟಾರ್ಟಿಂಗ್ ಮದ ಅಂತೆ ಆನೆಗೆ. ಅಲ್ಲಿರೋ ಸ್ಥಳೀಯರು ಮತ್ತು ಆನೆ ಡಿಪಾರ್ಟ್ಮೆಂಟವ್ರು ಇರ್ತಾರಲ್ಲ, ಅವರೇ ಹೇಳಿದ್ದು. ನಾವು ಅಲ್ಲಿ ಹೋದಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ, ಇವತ್ತು ನಾನು ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ ಏನಾಗಿರೋದು ಅಂತ. ಈ ಥರ ಫೇಕ್ ನ್ಯೂಸ್ ಎಲ್ಲ ಆಗ್ತಾಯಿದ್ರು ನನ್ನ ಚಾನಲಲ್ಲಿ. ವಿಷ್ಣು ಆನೆ ಏನಿಲ್ಲ ಅಂತೆಲ್ಲ. ನಾವು ಅದು ನೋಡ್ಬಿಟ್ಟು ನಾವು ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ಏನಿಲ್ಲ, ಶಾಂತನಾಗಿದ್ದಾನೆ ಇವಾಗ. ಅದು ಈಗ ಸ್ಟಾರ್ಟಿಂಗ್ ಮದ ಇರೋದ್ರಿಂದ ಆ ಥರ ಆಗಿದೆ. ಈ ಥರ ಸ್ಟಾರ್ಟಿಂಗ್ ಮದ ನೋಡಿ ನಮ್ಮ ಭೀಮನ್ಗೂ ಅಷ್ಟೇ. ಕ್ಯಾಂಪಲ್ಲೇ ಹುಟ್ಟು ಬೆಳೆದಂಥ ಮರಿ ಭೀಮ. ಅಂದರೆ ರೆಸ್ಕ್ಯೂ ಮಾಡಿ ಒಂದು 2-3 ತಿಂಗಳಲ್ಲೇ ಅದನ್ನ ತಂದು ಸಾಕಿದ್ದು. ಈ ಥರ ಏನಿದೆ 25-26 ವರ್ಷದ ಆನೆಗಳು, ಇದು ಸಖತ್ತು ಕಂಟ್ರೋಲಕ್ಕೆ ನೋಡ್ಕೋಬೇಕು. ಮಾವುತರು ಕಾವಡಿಗಳು ತುಂಬ ಜವಾಬ್ದಾರಿ ಇರ್ತದೆ. ಏನಕ್ಕೆ ಇದು ಸ್ಟಾರ್ಟಿಂಗ್ ಮದ ಆಗಿರೋದ್ರಿಂದ ಆನೆದು ಒಂದು ಏನಿರುತ್ತೆ, ಒಂದು ಯಾವ ಥರ ಓಡಾಡುತ್ತೆ ಬಿಹೇವಿಯರು ಮಾವುತ್ರಿಗೆ ಗೊತ್ತಾಗಲ್ಲ. ಏನಕ್ಕೆ ಅವರು ಚಿಕ್ಕದ್ರಿಂದನೂ ಅವ್ರು ಏನು ಪಳಗಿಸಿರ್ತಾರೆ ನಾರ್ಮಲ್ ಕಂಡೀಷನಲ್ಲೇ ಇರ್ತದೆ. ಅದರದ್ದು ಓಡಾಡೋದಾಗಿರ್ಬೋದು, ನಿಂತ್ಕೊಳ್ಳೋದಾಗಿರ್ಬೋದು ಎಲ್ಲ ಅವ್ರಿಗೆ ಗೊತ್ತಾಗಿರ್ತದೆ. ಆದರೆ ಯಾವತ್ತು ಫಸ್ಟ್ ಮದ ಬರ್ತದೆ ಅದು ಸಖತ್ತು ಒಂದು ಎಕ್ಸಾಮ್ ಥರ ಅವ್ರಿಗೆ. ಆನೆ ಯಾವ ಥರ ರಿಯಾಕ್ಟ್ ಮಾಡ್ತದೆ ಅಂತ ಯಾರಿಗೂ ಇನ್ನೂ ಗೊತ್ತಿರಲ್ಲ. ಈಗ ನೋಡಿ, ನಮ್ಮ ಭೀಮ ಆಗಿರ್ಬೋದು, ರೋಹಿತ್ ಆಗಿರ್ಬೋದು, ಕಂಜನ್ನು, ಈ ಥರ ಇದೆಲ್ಲ ಒಂದೇ ಬ್ಯಾಚು. 25-26 ವರ್ಷದ ಆನೆಗಳೇ. ಎಲ್ಲನೂ ಚಾಲೆಂಜೇ ಮಾವುತರು ಕಾವಡಿಗಳಿಗೆ. ಏನಕ್ಕೆ ಫಸ್ಟ್ ಟೈಮ್ ಮದ ಬಂದಾಗ ಅವ್ರಿಗೂ ಚಾಲೆಂಜ್ ಇರ್ತದೆ. ಯಾವ ಥರ ಅದು ಕಂಟ್ರೋಲಿಗೆ ಸಿಗ್ತದೆ, ನಮ್ಗೆ ಯಾವ ಥರ ಒಪ್ಕೋತದೆ ಅಂತ ಅವ್ರಿಗೂ ಒಂಥರ ಎಕ್ಸಾಮು. ಈಗ ಅವರು ಆ ಟೈಮಲ್ಲಿ ಯಾವ ಥರ ಅದನ್ನು ನೋಡ್ಕೋತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಇವತ್ತಾಗಿರೋದು ಅದೇ. ಒಂದು 26 ವರ್ಷದ್ದು ನಮ್ಮ ವಿಷ್ಣು ಆನೆ ಒಂದು ಔಟ್ ಆಫ್ ಕಂಟ್ರೋಲ್ ಹೊಟ್ಟೋಯ್ತು. ಕಾವಡಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗಿತ್ತು. ಆದರೆ ಒಂದು ದೇವರ ಕೃಪೆ, ಏನೂ ಆಗಿಲ್ಲ. ಕಂಜನ್ನು ಸಹ ನೋಡಿ ಮಾರ್ತಾಂಡ ಮೇಲೆ ಅಟ್ಯಾಕ್ ಮಾಡಿದ್ದು ಅದೇ. ಅದಕ್ಕೂ ಸ್ಟಾರ್ಟಿಂಗ್ ಮದ ಏನಂತಾರೆ, ಒಂದು ಕಾರ್ಯಾಚರಣೆಗೆ ಹೋಗಿತ್ತು. ಗುಂಡ್ಲುಪೇಟೆ ಚಾಮರಾಜನಗರ ಸೈಡು ಒಂದು ಕಾರ್ಯಾಚರಣೆಗೆ ಹೋಗಿರುತ್ತೆ, ಹುಲಿ ಕಾರ್ಯಾಚರಣೆಗೆ. ಆವಾಗಲೂ ಅಷ್ಟೇ ಕಂಜನ್ನು ಮದ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಫಸ್ಟ್ ಟೈಮು. ಆವಾಗಲೂ ಅದೂ ಸ್ಟಾರ್ಟಿಂಗ್ ಮದ. ಆವಾಗ ವಾಪಸ್ ಅದನ್ನ ಯಾವುದೇ ರೀತಿ ಕಾರ್ಯಾಚರಣೆಗೆ ಬೇಡ ಅಂತ ವಾಪಸ್ಸು ನಮ್ಮ ದುಬಾರೆ ಕ್ಯಾಂಪಿಗೆ ಕಳಿಸ್ಬಿಡ್ತಾರೆ. ಮತ್ತು ಅದು 10-15 ದಿನ ಆದಮೇಲೆ ಮತ್ತೆ ಮದ ಕಮ್ಮಿ ಆಗುತ್ತೆ. ಈಗ ಮಾರ್ತಾಂಡ ಮೇಲೆ ಅಟ್ಯಾಕ್ ಆಯಿತು, ಆವಾಗಲೂ ಕೂಡ ಸ್ವಲ್ಪ ಮದ ಸ್ಟಾರ್ಟ್ ಆಯ್ತಿತ್ತೇನೋ, ಅದು ಸಖತ್ ಅಗ್ರೆಸಿವ್ ಆಗೋಯ್ತು. ಯಾವತ್ತೂ ಆ ಥರ ಕಂಜನ್ ಬಿಹೇವ್ ಮಾಡಿದ್ದು ನೋಡೇ ಇಲ್ಲ ನಾವು. ನೋಡಿ, ಅದೆಲ್ಲ ಸೇಮ್ ಏಜನೇ. ಈಗ ಭೀಮಂಗೂ ನೋಡಿ, ಈಗ ನೆನ್ನೆ ಕಾರ್ಯಾಚರಣೆ ಹೋಗಿದ್ವಿ ತಿತಿಮತಿಲಿ, ಅದಕ್ಕೂ ಸಹ ಮದ ಇಳಿತಾ ಇದೆ. ಅಂದರೆ ಭೀಮ ನಮ್ಮ ಮಾವುತರುಗಳ ಕಂಟ್ರೋಲಲ್ಲಿದೆ. ಯಾವುದೇ ರೀತಿ ನಮ್ಮ ಅಭಿಮನ್ಯು, ಅರ್ಜುನ ಯಾವ ಥರ ಇತ್ತು ಅದೇ ಥರ ಇದು ಒಂದು ಶಾಂತಿಯಾಗಿದೆ. ಬೇರೆ ಆನೆಗಳು ನೋಡ್ಬೋದು, ನಮ್ಮ ಕ್ಯಾಂಪ್ಗಳೆಲ್ಲ ಇದೆ. ಮದ ಬಂದಾಗ ಮಾವುತರೆ ಹತ್ರಕ್ಕೆ ಹೋಗಲ್ಲ. ಚೈನ್ ಕಟ್ಬಿಟ್ಟು 10 ಮೀಟ್ರಿಂದ 20 ಮೀಟ್ರು ಫುಡ್ ಇಟ್ಬಿಟ್ಟು ಹೊಟ್ಟೋಗ್ತಾರೆ ಅವರು. ಅದೇ ತಿನ್ಕೋಬೇಕು ಅಂತ. ನೀರು ಅಷ್ಟೇ ಒಂದು ಪೈಪಲ್ಲಿ ಹಾಕ್ಬಿಟ್ಟು ಅಲ್ಲೇ ಒಂದು ಕುಡಿಸ್ತಾರೆ. ಅದಕ್ಕೆ ಅಷ್ಟು ಒಂದು ಭಯ ಇರ್ತದೆ ಮಾವುತರುಗಳಿಗೆ. ಒಂದೊಂದು ಆನೆಗಳು ಅಷ್ಟು ಅಗ್ರೆಸಿವ್ ಇರ್ತವೆ. ಅದು ಆನೆಗಳ ಹೆಸರು ಬೇಡ, ಸಖತ್ತು ಅಗ್ರೆಸಿವಲ್ಲಿ ಇರ್ತವೆ. ಆದರೆ ನಮ್ಮ ಅಭಿಮನ್ಯು, ಅರ್ಜುನ ಯಾವತ್ತೂ ಮಧುದಲ್ಲೂ ಅಂಬಾರಿ ಹೊತ್ತಿದೆ. ನಮ್ಮ ಅರ್ಜುನ, ಅಭಿಮನ್ಯುನೂ ಅಷ್ಟೇ ಕಾರ್ಯಾಚರಣೆ ಮಾಡೈತೆ, ನಮ್ಮ ದಸರಾ ಮಾಡಿಕೊಟ್ಟಿದೆ. ಈ ಥರ ಒಂದು ನಮ್ಮ ಆನೆಗಳು ಹೆಮ್ಮೆ. ನಮ್ಮ ಕರ್ನಾಟಕದ ಆನೆ ಬಗ್ಗೆ ಮಾತಾಡೋಕ್ಕೆ ಏನಕ್ಕೆ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕದವರೇ ಫೇಮಸ್ ಅಲ್ವಾ ಆನೆ ಪಳಗ್ಸೋದ್ರಲ್ಲಿ. ನಮ್ಮ ಕರ್ನಾಟಕದವರು ಛತ್ತೀಸ್ಗಢ, ಮಹಾರಾಷ್ಟ್ರ, ಒರಿಸ್ಸಾ, ಅಸ್ಸಾಮು, ಕೇರಳ, ಆಂಧ್ರ ಎಲ್ಲ ಕಡೆನೂ ಆನೆ ಕೊಟ್ಟಿದ್ದಾರೆ. ಹಾಗೆ ಹೋಗಿ ಟ್ರೈನಿಂಗು ಕೊಟ್ಬಿಟ್ಟು ಬಂದಿದ್ದಾರೆ. ಅದಕ್ಕೆ ನಮ್ಮ ಮಾವುತರುಗಳು ಬೆಸ್ಟು. ಇವತ್ತಾಗಿರೋ ಇನ್ಸಿಡೆಂಟು ಅಷ್ಟೇ. ಅದಕ್ಕೆ ಮದ ಸ್ಟಾರ್ಟ್ ಆಯ್ತಾ ಇರೋದ್ರಿಂದ ಅದೊಂದು ಸ್ವಲ್ಪ ಅಲ್ಲಿರೋ ಜನನೂ ಅಷ್ಟೇ, ಲಕ್ಷಾಂತರ ಜನ ನೋಡೈತೆ. ಎಷ್ಟು ದಿನ ಇನ್ನೇನು ಉತ್ಸವ ಮುಗಿಬೇಕು, ಇನ್ನೇನು ಸ್ವಲ್ಪ ದಿನ ಅಷ್ಟೇ ಕ್ಲೋಸ್ ಆಗುತ್ತೆ ನಮ್ಮ ಕೊಟ್ಟಿಯೂರು ದೇವಸ್ಥಾನ.
ಇದೊಂದು ಇನ್ಸಿಡೆಂಟ್ ಆಗಿಬಿಟ್ಟಿದೆ, ಆಗಬಾರ್ದಾಗಿತ್ತು. ಏನಿಲ್ಲ, ಅದೇ ಆನೆಗಳು ಇನ್ನು ಕಂಟಿನ್ಯೂ ಮಾಡ್ಕೊ ಹೋಗ್ತವೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅವರು.